ನಮಸ್ತೆ. ನನ್ನ ಪೂಜ್ಯ ತಂದೆಯವರಾದಂತಹ ಡಾಕ್ಟರ್ ಕೆ ಎಸ್ ಮಂಜುನಾಥ್ ಅವರ ಆಧಾರಗಳನ್ನು ನಡೆಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರು ಹಾಗೂ ಮಾರ್ಗದರ್ಶಿಗಳು ಎಲ್ಲರನ್ನೂ ನಾನು ಹೃತ್ಪೂರ್ವಕವಾದ ವಂದನೆಯನ್ನು ಹೇಳುತ್ತಾ, ಬಹಳಷ್ಟು ಟೈಮ್ ತಗೊಳ್ಳೋದಿಲ್ಲ ನಾನು ನಿಮ್ಮ ಜೊತೆ. ವೆರಿ ಸ್ಮಾಲ್ ಶಾರ್ಟ್, ತುಂಬ ಚಿಕ್ಕದಾಗಿ ನಿಮ್ಗೆ ವಿಚಾರ ತಿಳಿಸ್ಬೇಕು. ನಾನು ವೃತ್ತಿಯಲ್ಲಿ ಒಬ್ಬ ಡಾಕ್ಟರ್ ಆಗಿದ್ದೇನೆ. ನಮ್ಮ ತಂದೆ ಆಸೆ ನನ್ನ ಮಗನ ಡಾಕ್ಟರ್ ಮಾಡಬೇಕು. ಕೊನೆಗೆ ಇಬ್ಬರು ಮಕ್ಕಳು ಡಾಕ್ಟರ್ ಮಾಡಬೇಕು. ಅವರ ಆಸೆ ನಾವು ಪೂರೈಸಿದ್ದಾರೆ, ಅವರ ಆಸೆನ ನಾವು ಪೂರೈಸ್ತಾ ಇದ್ದೀವಿ. ಈ ಸಂಸ್ಥೆನ ಬೆಳೆಸಬೇಕು, ಇದನ್ನ ಇನ್ನೂ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಅವ್ರು ತುಂಬ ಆಸೆ ಇತ್ತು. ಆ ಆಸೆ ಪೂರ್ಣ ಆಗಿಲ್ಲ, ಇಲ್ಲ ಅದನ್ನ ಪೂರ್ಣ ಮಾಡ್ತೀವಿ. ಇನ್ನು ಮುಂದಿನ ಹಂತಕ್ಕೆ ಇದನ್ನ ತಗೊಂಡು ಹೋಗೇ ಹೋಗ್ತೀವಿ. ನಿಮ್ಮೆಲ್ಲರಿಗೂ ಒಂದು ನಾನು ಹೇಳಬೇಕು, ಮಕ್ಕಳುಗಳಿಗೆ ಶಾಲೆಗೆ ಕಳಿಸಿದ್ರೆ ಎಲ್ಲ ಮುಗಿದಬೇಕು ಅಂತ ತಿಳ್ಕೋತೀರ. ಇಲ್ಲ, ಮಕ್ಕಳುಗಳಿಗೆ ಮೊದಲನೇ ಶಾಲೆ ಯಾವುದು? ಮಕ್ಕಳುಗಳಿಗೆ ಮೊದಲನೇ ಶಾಲೆ ಯಾವುದು? ಕೇಳಿಸ್ತಾ ಇಲ್ಲ ನಮಗೆ. ಮನೆಯೇ ಮೊದಲ ಪಾಠಶಾಲೆ. ಮೊದಲನೇ ಗುರು ಯಾರು? ತಾಯಿ. ಈ ಮನೆಯಲ್ಲಿ ತಾಯಿ ಏನು ಹೇಳ್ಕೊಡ್ತಾರೋ ಅದು ಪ್ರಥಮ. ಶಾಲೆಗೆ ಬಂದು ನನ್ನ ಮಗು ಕಲಿತಿಲ್ಲ, ನನ್ನ ಮಗು ಬರೀತಿಲ್ಲ, ನನ್ನ ಮಗು ಏನು ಮಾಡ್ತಿಲ್ಲ ಅನ್ನೋದಕ್ಕಿಂತ ನೀವು ಮನೆಯಲ್ಲಿ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾ ಇದ್ದೀರಾ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಶಾಲೆಗೆ ಕಳಿಸಿದ ಕೂಡಲೇ ಎಲ್ಲವನ್ನು ಕೂಡ ಟೀಚರ್ಸೇ ಮಾಡಬೇಕು ಅಂತ ಏನು ಇಲ್ಲ. ತಾಯಿಯ ಒಂದು ರೋಲ್, ಅವರ ಒಂದು ಏನು ಕೆಲಸ ಇದೆಯೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಮನೆ ಶಾಲೆ ಆಗಿರುತ್ತೆ, ತಾಯಿ ಗುರು ಆಗಿರ್ತಾರೆ. ಅದನ್ನ ಫಸ್ಟ್ ನಾವು ಮಾಡಬೇಕು. ಮಕ್ಕಳುಗಳಿಗೆ ನಾವೇ ಏನ್ ಹೇಳ್ಕೊಡ್ತೀವಿ? ಮಕ್ಕಳುಗಳು ಬೀಳೋದಕ್ಕೆ ಬಿಡೋದಿಲ್ಲ ನಾವು ಕೆಳಗೆ. ಅಯ್ಯೋ ಬೀಳೋಗ್ಬಿಡುತ್ತೆ ಮಗು. ಬಿದ್ರೆ ತಾನೇ ನೋವೇನು ಅಂತ ಗೊತ್ತಾಗೋದು. ನೋವೇ ಕಲಿಸ್ಲಿಲ್ಲ ನೀವು. ಎರಡನೇ ಪಾಯಿಂಟ್, ಬಿದ್ದ ಕೂಡಲೇ ಅರ್ಥ ಮಾಡು, ಹೊಡಿ, ನೋವು ಮಾಡ್ತಾ ಮುಗಿಯೋದಕ್ಕೆ. ಇದನ್ನ ಹೇಳ್ಕೊಟ್ಟಿದ್ಯಾರೋ? ಹೊಡೆಯೋದಕ್ಕೆ ಹೇಳ್ಕೊಟ್ಟಿದ್ಯಾರೋ? ಯಾರು ಹೇಳ್ಕೊಟ್ಟಿದ್ದೋ? ಮಗು ಹೊಡಿತು, ಬೈತು, ನನಗೆ ವಾಪಸ್ ಅಂತ ಹೇಳ್ಕೊಟ್ಟಿದ್ಯಾರಾದ್ರೆ? ಹೌದಾ ಇಲ್ವಾ? ಸೊ ಹಾಗಾಗಿ ಮಗು ಬಿದ್ರೆ ಬಿದ್ದ ಯಾರು ತಪ್ಪು? ಆಯ್ತು, ಹೇಳು, ಇನ್ನೊಂದ್ಸತಿ ಬೀಳ್ಬಾರ್ದು. ನೋವಾಯ್ತಾ? ಆಯ್ತು, ಇನ್ನೊಂದ್ಸತಿ ನೋವು ಮಾಡ್ಕೋಬೇಡ. ಇದನ್ನ ಹೇಳ್ಕೊಡ್ಬೇಕು ನಾವು ಫಸ್ಟ್ ಮಕ್ಕಳುಗಳಿಗೆ. ಆದ್ರೆ ಅದನ್ನ ಬಿಟ್ಟು ನಾವೆಲ್ಲ ಏನ್ ಮಾಡ್ತೀವಿ? ಬಿದ್ದ ಅರ್ಥ ಮಾಡಿ ಹೊಡಿ. ಮಕ್ಕಳು ಹಂಗೆ ನೆಕ್ಸ್ಟ್ ಯಾರು ಬಿದ್ದಾಗ ಹೊಡಿತಾರೆ. ಹೌದಾ ಇಲ್ವಾ? ಸೊ ಹಾಗಾಗಿ ಮಕ್ಕಳುಗಳಿಗೆ ಅದನ್ನ ಫಸ್ಟ್ ನಾವು ಮನೆಗೆ ಹೇಳ್ಕೊಡ್ಬೇಕು. ಇದನ್ನ ಬಿಟ್ಟು ಮುಂದೊಂದು ನಾನು ಜಾಸ್ತಿ ಹೇಳೋದಿಲ್ಲ. ನನ್ನ ಕೊನೆ ಪಾಯಿಂಟ್ ನಾನು ಹೇಳ್ತೀನಿ. ನಿಮ್ಮ ಮಕ್ಕಳುಗಳಿಗೆ ಏನು ಆಹಾರ ಕೊಡ್ತಾ ಇದ್ದೀರಿ ಫಸ್ಟ್ ಅದ್ರ ಮೇಲೆ ಗಮನ ಕೊಡಿ. ನಿಮ್ಮ ಮಕ್ಕಳುಗಳಿಗೆ ಬೇಕರಿ ಐಟಮ್ಸ್ಗಳು, ಕುರ್ಕುರೆ, ಚಿಪ್ಸ್, ಲೇಸ್ ಇಂಥ ಆಹಾರಗಳನ್ನ ನೀವು ಕೊಡ್ತಾ ಇದ್ದೀರ. ಹೌದಾ ಇಲ್ವಾ? ಸೊ ಈ ಆಹಾರವನ್ನ ಕೊಡೋದ್ರಿಂದ ಏನಾಗುತ್ತೆ ಅನ್ನೋದು ಯಾರಿಗಾರು ಇದೆಯಾ? ನೀವು ಯಾರಿಗಾರು ಅರಿವಿದೆಯಾ? ಯಾರಿಗೂ ಅರಿವಿಲ್ಲ ಇದ್ರ ಬಗ್ಗೆ. ತುಂಬಾ ಟೈಮ್ ಸಮಯ ತಗೊಂಡಿದ್ದೀನಿ. ನಿಮ್ಮ ಮಕ್ಕಳುಗಳಿಗೆ ದಯವಿಟ್ಟು ಹೊರಗಿನ ಆಹಾರ, ಮೈದದ ಆಹಾರಗಳನ್ನ ಕೊಡಬೇಡಿ. ಆ ಮೈದದ ಆಹಾರ ದೇಹದೊಳಗೆ ಹೋಗಿ ಅರಣ್ಯ ಆಗೋದಕ್ಕೆ ಮಿನಿಮಮ್ 3 ದಿನ ತಗೊಳುತ್ತೆ, ಅರಣ್ಯ ಹೊರಗಡೆ ಬರೋದಕ್ಕೆ. ಸೊ ಹಾಗಾಗಿ ದಯವಿಟ್ಟು ಮೈದದ ಆಹಾರಗಳನ್ನ ಕೊಡಬೇಡಿ. ಮೊಬೈಲ್ಗಳನ್ನ ದಯವಿಟ್ಟು ಕೊಡಬೇಡಿ. ಬ್ರೈನ್ ಟ್ಯೂಮರ್ಸ್ ಬರ್ತಾ ಇದೆ, ಬ್ರೈನ್ ಟ್ಯೂಮರ್ಸ್. ಸೊ ಹಾಗಾಗಿ ದಯವಿಟ್ಟು ಮೊಬೈಲ್ಗಳನ್ನ ಅಡಿಕ್ಟ್ ಮಾಡಬೇಡಿ. ಇಷ್ಟು ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ನಮಸ್ತೆ. ಮಕ್ಕಳ ಬೆಳವಣಿಗೆ ತಾಯಿಯಿಂದಲೇ ತಾಯಿ ಮೊದಲದು.
ನಂತರ ಶಾಲೆ ಶಿಕ್ಷಕರ ಪಾತ್ರವನ್ನು ಕುರಿತು ಗೊತ್ತಾಗುವಂಥ ಸ್ಥಾನಗಳಲ್ಲಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಶ್ರೀಮತಿ ರೋಹಿಣಿ ಅವರು ಮಾತನಾಡುವಂತೆ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ಶುಭ ಸಂಜೆ. ಮೊದಲನೇದಾಗಿ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಹಾಗೂ ನಮ್ಮ ತಂದೆಯಾದಂತಹ ಪೂಜ್ಯ ಡಾಕ್ಟರ್ KS ಮಂಜುನಾಥ್ ಅವರನ್ನು ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅನ್ಯತೆ ಗೌರವಾನ್ವಿತರೇ, ಶಿಕ್ಷಕರೇ, ಪೋಷಕರೇ, ಬಂಧು ಮಿತ್ರರೇ, ಈ KPS ಉತ್ಸವಕ್ಕೆ ಸ್ವಾಗತ ಸುಸ್ವಾಗತ. ನಾನು ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ, ಎರಡು ಲೈನ್ ಹೇಳ್ತೀನಿ. ಈ ಶಾಲೆಯ ಡೆವಲಪ್ಮೆಂಟ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನೋಡ್ತಾ ಇರ್ಬೋದು, ನಮ್ಮಲ್ಲಿ ಮೊದಲು ಕಮ್ಮಿ ಕುಟುಂಬ ಇತ್ತು. ಕಮ್ಮಿ ಕುಟುಂಬ, ನಮ್ಮ ಮಕ್ಕಳಾಗಲಿ, ಪೇರೆಂಟ್ಸ್ ಆಗಲಿ, ಸಂಸ್ಥೆಯಲ್ಲಿ ಕೆಲಸ ಮಾಡುವವರಾಗಲಿ ಎಲ್ಲರಲ್ಲೂ ಚಿಕ್ಕ ಕುಟುಂಬ ಇತ್ತು. ಇವತ್ತು ಈ ಕುಟುಂಬ ಆಗಿದೆ, ಇಷ್ಟು ಕುಟುಂಬ ಆಗಿದೆ. ನನಗೆ ತಪ್ಪಿಗೆಲಾಗದಷ್ಟು ಕುಟುಂಬಗಳು ನನ್ನ ಶಾಲೆಗೆ ಬೇಕು. ತಪ್ಪಿಗೆಲಾಗದಷ್ಟು ಕುಟುಂಬಗಳು ನನ್ನ ಶಾಲೆಗೆ ಬೇಕು. ನಾವು ದುಡ್ಡಿನ ಉದ್ದೇಶಕ್ಕೆ ಶಾಲೆಯನ್ನು ಮಾಡಲ್ಲ. ನಮ್ಮ ತಂದೆಯವರ ಉದ್ದೇಶ ಏನಿತ್ತು, ಮಕ್ಕಳಿಗೆ ಉತ್ತಮವಾದಂತಹ ಒಳ್ಳೆ ಗುಣಮಟ್ಟ ಶಿಕ್ಷಣ, ಸಂಸ್ಕೃತಿ, ನೀತಿ, ಧರ್ಮ ಕೊಡಬೇಕಂತ. ಅದೇ ನಿಟ್ಟಿನಲ್ಲಿ ಈ ಸಂಸ್ಥೆಯು ನಾನೊಂದೇ ಅಲ್ಲ, ನನ್ನ ಜೊತೆ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನೂ ಆಕ್ಚುಲಿ ತುಂಬಾ ಥ್ಯಾಂಕ್ಫುಲ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರ ಒಂದು ಸಪೋರ್ಟ್ ಇಲ್ಲ ಅಂದ್ರೆ ನಾನು ಈ ಮಟ್ಟಕ್ಕೆ ಬರೋದು ಸಾಧ್ಯ ಆಗಲ್ಲ. ನಿಮ್ಮ ಒಂದು ಆಶೀರ್ವಾದ ಹಾಗೆ ನಿಮ್ಮ ಒಂದು ಪ್ರೋತ್ಸಾಹ ಇದೇ ತರ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಕ್ಕಳು ನಮ್ಮ ಶಾಲೆಯಲ್ಲಿ ಸಿಗಲಿ ಅಂತ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಚ್ಛೆ ಪಡುತ್ತಾ, ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಫೌಂಡರ್ ಆಗಿದ್ದಂತಹ ಡಾಕ್ಟರ್ KS ಮಂಜುನಾಥ್ ಸರ್ ಅವರ ಅನುಪಸ್ಥಿತಿ ನನಗೆ ಎತ್ತಿ ಕಾಣ್ತಾ ಇತ್ತು. ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ನನಗೆ ನಿಜವಾಗ್ಲೂ ಒಮ್ಮೆ ಒಂದು ಕ್ಷಣ ನಾನು ಕೂಡ ಭಾವುಕನಾದೆ. ಈ ಒಂದು ಕಾರ್ಯಕ್ರಮ ನನಗೆ ಪ್ರಾರಂಭದಿಂದ ಇಲ್ಲಿ ತನಕ ಇದೊಂದು ನಿಜವಾಗ್ಲೂ ಹಬ್ಬದ ರೀತಿ ನಡೀತಾ ಇದೆ. ಇದು ನಿಜವಾಗ್ಲೂ ಉತ್ಸವ. ಇದು ನಿಮ್ಮ ಶಾಲೆ, ನಿಮ್ಮ ಮಕ್ಕಳು, ನಿಮ್ಮ ಕಾರ್ಯಕ್ರಮ. ತುಂಬ ಖುಷಿಯಾಯಿತು ನನಗೆ. ಈ ನಮ್ಮ ಕನಕಪುರದಲ್ಲಿ ಶಿಕ್ಷಣಕ್ಕೆ ತುಂಬ ಹೆಸರಾಗಿರುವಂತಹ ಕರ್ಮಯೋಗಿ ಕರಿಯಪ್ಪನವರನ್ನ ನಾವು ಸದಾ ಸೂರ್ಯಚಂದ್ರ ಇರೋ ತನಕ ಈ ಭಾಗದಲ್ಲಿ ನೆನೆಸ್ಕೊಳ್ತಾನೆ ಇರ್ತೀವಿ. ಸೊ ನಾನು ಈ ಸಂದರ್ಭದಲ್ಲಿ ಸರ್ ನಾನು ಕೇಳಿದೆ, ಈ ಎಲ್ಲ ಸಂಸ್ಥೆಗಳು ಕೂಡ ಮಾನ್ಯತರಿಗೆ ಬೆಳೆದಿ ಈ ಸಂಸ್ಥೆಯಿಂದ ಒಳ್ಳೊಳ್ಳೆ ವಿದ್ಯಾವಂತರನ್ನ ಈ ಒಂದು ಸಮಾಜಕ್ಕೆ ಕೊಡಲಿ. ಈ ಒಂದು ಸಂಸ್ಥೆ ಇದು ಎಷ್ಟನೇ ಉತ್ಸವ ಅಂತ ಗೊತ್ತಿಲ್ಲ ನನಗೆ, ಬಟ್ ಇದು 100 ಸಂಭ್ರಮವನ್ನು ಆಚರಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸರ್ ಪ್ರದೀಪ್ ಸರ್ ಒಂದಷ್ಟು ಒಳ್ಳೆ ಮಾತುಗಳನ್ನು ಹೇಳಿದ್ರು ಪೇರೆಂಟ್ಸ್ಗೆ. ಎಷ್ಟು ಜನ ಪೇರೆಂಟ್ಸ್ ನೀವು ಗಮನ ಇಟ್ಟು ಕೇಳಿಸ್ಕೊಂಡ್ರೇನೋ ನನಗೆ ಗೊತ್ತಿಲ್ಲ. ಇವತ್ತು ನಾನು ಒಬ್ಬ ಪೋಷಕನಾಗಿ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸೋದು ತುಂಬ ಸುಲಭದ ಕೆಲಸ ಅಲ್ಲ, ತುಂಬ ಕಷ್ಟಕರವಾದಂಥ ಕೆಲಸ. ಆ ಮಕ್ಕಳನ್ನ ಬೆಳೆಸಬೇಕಾದ್ರೆ ನಾವು ಇವತ್ತು ತುಂಬ ಚಾಲೆಂಜ್. ಒಂದು ಒಳ್ಳೆ ಸ್ಕೂಲ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ನಾವು ಮಗುವನ್ನ ಸೇರಿಸ್ತೀವಿ ಅಂತ ಕ್ಷಣಕ್ಕೆ ಮಗು ಒಳ್ಳೆ ಸಂಸ್ಕಾರ ಅಂತ ಆಗ್ತಾನೆ ಅಂತ ನಾವು ಇವತ್ತು ಭಾವಿಸುವಾಗಿಲ್ಲ. ಯಾಕೆಂತಂದ್ರೆ ಇವತ್ತು ನಾವು ಗಾಂಧೀಜಿಯವರ 3 ಕೋತಿಗಳನ್ನು ಕೇಳಿದ್ದೀವಿ, ಆದರೆ 4ನೇ ಒಂದು ಕೋತಿ ಕೂಡ ನಮ್ಮ ಕೈ ಬಂದು ಕೂತ್ಕೊಂಡಿದೆ. ಸೊ ಈ ಕೋತಿಯಿಂದ ನಾವು ಮಕ್ಕಳನ್ನ ಓದಿನ ಕಡೆ ಕರ್ಕೊಂಡ್ಬರೋದು ತುಂಬಾ ಕಷ್ಟದ ಕೆಲಸ. ಸೊ ಹಾಗಾಗಿ ಸರ್ ತುಂಬಾ ಎಲ್ಲ ಹೆಂಗಲ್ಲೂ ಹೇಳಿದ್ರು. ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅವರ ಎಲ್ಲ ಮಾತುಗಳನ್ನು ಕೂಡ ನಾನು ಕೇಳಿಸ್ಕೊಂಡೆ. ತುಂಬಾ ನೀಡಿದೆ ನಮಗೆ.
ಸೊ ಶಿಕ್ಷಕರ ಜವಾಬ್ದಾರಿ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಪೋಷಕರದ್ದು ಆಗಿರ್ತದೆ. ಸೊ ನಮ್ಮ ಜೊತೆಗೆ ನೀವು ಹೇಗೆ ಹೆಚ್ಚು ಕೈಯನ್ನು ಜೋಡಿಸಿದಾರಲ್ಲಿ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯ ಖಂಡಿತ ನಮ್ಮಿಬ್ಬರ ಸಹಕಾರದಿಂದ ಮಗುವಿನ ಉಜ್ವಲ ಭವಿಷ್ಯ ಉಜ್ವಲ ಆಗ್ತದೆ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಭಾವಿಸ್ತಾ ಆತ್ಮೀಯರೇ, ಕೊನೆಯದಾಗಿ ಒಂದೇ ಒಂದು ಮಾತನ್ನ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ಒಮ್ಮೆ ಒಂದು ಊರಿನಲ್ಲಿ ಒಂದು ಕುಟುಂಬ ವಾಸವಾಗಿರುತ್ತೆ. ಆ ಕುಟುಂಬದಲ್ಲಿ ಇಬ್ಬರು ಗಂಡು ಮಕ್ಕಳು ಇರ್ತಾರೆ. ಆ ಗಂಡು ಮಕ್ಕಳಲ್ಲಿ ಮೊದಲನೆಯವನು ತುಂಬಾ ಕೆಟ್ಟ ಚಟವನ್ನ ಕಲ್ತ್ಕೊಂಡಿರ್ತಾನೆ. ತಂದೆನೂ ಕೂಡ ಅದೇ ರೀತಿ ಕೆಟ್ಟ ಚಟವನ್ನ ಕಲ್ತಿರ್ತಾನೆ. ಸೊ ಮಗನು ಕೂಡ ಮೊದಲನೇ ಮಗ ಅದೇ ರೀತಿ ಆ ಕೆಟ್ಟ ಅಭ್ಯಾಸವನ್ನು ರೂಢಿಸ್ಕೊತಾನೆ. ಬಟ್ ಎರಡನೇ ಮಗ ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಅಧಿಕಾರಿಯಾಗಿ ಈ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಪಡ್ಕೊಂಡಿರ್ತಾನೆ. ಸೊ ಒಂದೇ ಕುಟುಂಬ, ಒಂದೇ ತಂದೆ ತಾಯಿಯ ಮಗು, ಅವರು ಎರಡು ಭಿನ್ನವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಸೊ ಕೇಳ್ತಾರೆ ಹೀಗೆ, ಮೊದಲನೇ ಮಗನನ್ನ ನೀನ್ ಯಾಕೆ ಈ ತರ ಕೆಟ್ಟ ಅಭ್ಯಾಸಗಳನ್ನ ಕಲಿತೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ತಂದೆಯ ಕೆಟ್ಟ ಅಭ್ಯಾಸಗಳು ನನ್ನನ್ನ ಸುತ್ತಮುತ್ತಲವರೆಲ್ಲ ಹಾಡ್ಕೊಂತ ಇದ್ರು ಇಂಥವರ ಮಗ ಅಂತ. ಸೊ ಹಾಗಾಗಿ ನನಗೆ ಈ ತರ ಒಂದು ಕೆಟ್ಟ ಅಭ್ಯಾಸವನ್ನ ನಾನು ಕಲ್ತ್ಕೊಳ್ಳೋದಕ್ಕೆ ಪ್ರೇರಣೆ ಆಯ್ತು ಅಂತ ಅವನು ಹೇಳ್ತಾನೆ. ಹಾಗೆ ಎರಡನೇ ಕೇಳ್ತಾರೆ, ಇಂಥ ಕೆಟ್ಟ ಪರಿಸರದಲ್ಲೂ ಕೂಡ ನೀನು ಒಳ್ಳೆ ವಿದ್ಯಾವಂತ ಆಗಿದೆಯಾ, ಒಳ್ಳೆ ಸಮಾಜದಲ್ಲಿ ಬೆಲೆ ವ್ಯಕ್ತಿ ಹೇಗಾದ್ರೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಈ ಸುತ್ತಮುತ್ತಲ ಸಮಾಜ ನನ್ನನ್ನು ಹೀಯಾಳಿಸ್ತಾ ಇತ್ತು, ನೀನು ಇಂಥವನ ಮಗ ಕೆಟ್ಟವನ ಮಗ ಅಂತ. ಹಾಗಾಗಿ ನಾನು ಯೋಚನೆ ಮಾಡುವಂತಹ ಮನಸ್ಥಿತಿಯನ್ನು ನಾನು ಬದಲಾಯಿಸಿಕೊಂಡೆ. ಹಾಗಾಗಿ ನಾನು ಉನ್ನತ ಶಿಕ್ಷಣವನ್ನು ಪಡೆದು ಒಳ್ಳೆ ಕೆಲಸವನ್ನು ತಗೊಳ್ಳಲು ಸಾಧ್ಯ ಆಯಿತು ಅಂತ ಹೇಳ್ತಾನೆ. ಆತ್ಮೀಯ ಪೋಷಕ ಬಂಧುಗಳೇ, ಈ ಪುಟ್ಟ ಒಂದು ಸಂದರ್ಭವನ್ನು ನಾನು ಯಾಕೆ ನಿಮಗೆ ಹೇಳಕ್ ಬಯಸ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಮಕ್ಕಳು ಯೋಚನೆ ಮಾಡುವಂತಹ ರೀತಿ ತುಂಬಾ ವೇಗವಾಗಿ ಬೆಳೀತಾ ಇದೆ. ಸೊ ಹಾಗಾಗಿ ನಾವು ಅದನ್ನ ಕಟ್ಟ ಹಾಕಲಿಲ್ಲ ಅಂದ್ರೆ ನಾವು ಒಳ್ಳೆಯ IAS ಆಫೀಸರ್ ಆದ್ರೂ ಪ್ರಯೋಜನ ಇಲ್ಲ. ಒಳ್ಳೆ ಸಂಸ್ಕಾರ ಬೇಕು, ವಿದ್ಯೆ ಇದ್ದಷ್ಟೇ ಸಾರು, ವಿನಯ ಬೇಕು. ಹಾಗಾಗಿ ಪೋಷಕರಾದ ನೀವು, ಶಿಕ್ಷಕರಾದ ನಾವು, ನಮ್ಮ ಮತ್ತೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಎರಡು ಕೈ ಹೇಗೆ ಸೇರಿದ್ರೆ ಚಪ್ಪಾಳೆ ಇರ್ತದೋ ಹಾಗೆ ಮಗುವಿನ ಒಳ್ಳೆಯ ಮನಸ್ಥಿತಿಯನ್ನು ನಾವು ಉತ್ತೇಜನ ಕೊಟ್ಟ ಅವರ ಭವಿಷ್ಯಕ್ಕೆ ನಾವು ಪೂರಕವಾದ ವಾತಾವರಣವನ್ನು ಒದಗಿಸ್ಕೊಳ್ಳೋಣ ಅಂತ ಹೇಳ್ತಾ, ಪ್ರಥಮವಾಗಿ ನನ್ನನ್ನು ಈ ಶಾಲೆಗೆ ಕರೆಸಿ ನಿಮ್ಮ ಜೊತೆ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಗಳಿಗೆ ನನ್ನ ಹೃದಯಸ್ಫೂರ್ತಿ ಧನ್ಯವಾದಗಳನ್ನು ತಿಳಿಸ್ತಾ, ಕೊನೆಯದಾಗಿ ಯಾರು ಹೊಗಳಿದರೇನೋ ಯಾರು ತೆಗಳಿದರೇನೋ ಈ ನಗುತ್ತಿರು ಜಗದಿ ಕಾಡ ಹೂವಂತೆ ಹೊಗಳಿಕೆಗೆ ಹೂವು ಅರಳುವುದಂತೆ ಅರಳುವುದು ಅನಿವಾರ್ಯ ಮಂಕುತಿಮ್ಮ. ಸೊ ಯಾರು ಹೊಗಳಲಿ ಬಿಡಲಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬಂದಿದ್ದಾರೆ, ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡೋಣ, ಸಂಸ್ಕಾರಯುತ ಮಕ್ಕಳನ್ನ ಬೆಳೆಸೋಣ, ಈ ಸಮಾಜಕ್ಕೆ, ಈ ಶಾಲೆಗೆ, ನಮ್ಮ ಕುಟುಂಬಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಕುಟುಂಬದ ಅವಶ್ಯಕತೆ ಎಷ್ಟು, ಪೋಷಕರ ಹವ್ಯಾಸಗಳು ಹೇಗೆ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ ಎಂದು ತಿಳಿಸಿಕೊಟ್ಟಂತಹ CRP ಶ್ರೀ ರಮೇಶ್ ಸರ್ ಅವರಿಗೆ ಧನ್ಯವಾದಗಳು. ಈ ಸಂಸ್ಥೆಯ ಮತ್ತೊಬ್ಬ ಟ್ರಸ್ಟಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರೀತಿಯ ಪೋಷಕರೇ, ವಿದ್ಯಾರ್ಥಿಗಳೇ, ಈ ಶಾಲೆಯ ಶಿಕ್ಷಕರುಗಳವರೇ, ಸ್ನೇಹಿತರು, ನೀವು ಮಾತಾಡ್ತಾ ಇರಿ, ನಾನು ಎಲ್ಲಿರ್ತೀನಿ, ಇಲ್ಲ ನಾನು ಮಾತಾಡ್ತೀನಿ ತಿಳಿಸಿದ್ದೆ. ಮಕ್ಕಳು ಟೀಚರ್ಸ್ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಗುಡ್ ಈವ್ನಿಂಗ್ ಟು ಎವರಿಬಡಿ. No reply. Good evening. Good evening. Good evening. ನೀವು ಜೋರ ಹೇಳ್ಬೇಕಾದ್ರೆ ಗುಡ್ ಈವ್ನಿಂಗ್ ಹೇಳ್ತಾನೆ ಇರ್ತೀವಿ. ಗುಡ್ ಈವ್ನಿಂಗ್. ಇಲ್ಲಿ ಒಂದೆರಡು ವಿಷಯಗಳಿವೆ. ಮೊದಲನೇದಾಗಿ, ನನ್ನ ಸ್ನೇಹಿತ ಇವತ್ತಿಲ್ಲ. ಅವನು ಕಟ್ಟಿರ್ತಕ್ಕಂಥ ಶಾಲೆ ಇನ್ನ ಎತ್ತರವಾಗಿ ಬೆಳೆಯಬೇಕು ಅಂತ ಅವನ ಆಸೆ, ನಮ್ಮ ಆಸೆ, ಮಕ್ಕಳ ಆಸೆ, ಪೋಷಕರ ಅದನ್ನೆಲ್ಲ ಮಾಡ್ತಕ್ಕಂಥದ್ದು ನೀವು ಪ್ರೀತಿಯ ಪೋಷಕರು. ಆ ಪೋಷಕರು
ನಿಮ್ಮ ಪಕ್ಕದ ಮನೆಯವರಿಗೆ, ನಿಮ್ಮ ಅಕ್ಕಪಕ್ಕದವರಿಗೆ ಈ ಶಾಲೆಯಲ್ಲಿ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ನಿಮ್ಗೆ ಚೆನ್ನಾಗಿ ಗೊತ್ತು. ಆಗಲೇ ಮೇಡಮ್ನವರು ಸ್ಕೂಲ್ ರಿಪೋರ್ಟ್ ಹೋದಾಗ ಪ್ರತಿಯೊಂದು ಆಕ್ಟಿವಿಟೀಸ್ ಕೂಡ ಈ ಶಾಲೆಯಲ್ಲಿ ನಡೆದಿದೆ. ಆ ಆಕ್ಟಿವಿಟೀಸ್ ಇರುತ್ತೆ. ಮಕ್ಕಳು ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. ಪ್ರತಿ ಮಕ್ಕಳಿಗೂ ಇಲ್ಲಿ 2 ಚೇಂಜಸ್ ನೋಡಿದೆ, ಕಳೆದ ವರ್ಷ ಮತ್ತು ಈ ವರ್ಷ. ಗಣೇಶ್ ಜೂನಿಯರ್, ಗಣೇಶ್ ಸೀನಿಯರ್ ಇಬ್ಬರು ಸೇರಿ ಅವರ ಅಪ್ಪನ ಕನಸನ್ನ ನನಸು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಸಂಸ್ಥೆ ಕಟ್ಟೋದು ಬಹಳ ಕಷ್ಟಕ್ಕಾಗ್ತದೆ. ಆ ಸಂಸ್ಥೆನ ಅತಿ ಎತ್ತರ ತೋರ್ಬೇಕಾದ್ರೆ ಇಲ್ಲಿ ಎಲ್ಲರ ಕೈ ಜೋಡಿಸೋದು ಬಹಳ ಪ್ರಾಮುಖ್ಯತೆ. ಅಂತ ಒಂದು 2 ಚೇಂಜಸ್ ಏನಪ್ಪ ಅಂತಂದ್ರೆ, ಇಲ್ಲಿ 10th ಸ್ಟ್ಯಾಂಡರ್ಡ್ ಮಕ್ಕಳು ಕೂತ್ಕೊಂಡಾಗ ಅವ್ರಿಗೆ ಹಾರ್ಡರ್ ಮಾಡಿದ್ರಿ. ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ. ನಾವಿವತ್ತು 5 ಜನ ಇರೋರು, ನಾನು ನಮ್ಮ ಕನಿಷ್ಠ ಹೇಳ್ತೀನಿ, ಎಷ್ಟು ಜನ ಪಾಸ್ ಆಗ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಹಾರ್ಡರ್ ಮುಂದಿನ ವರ್ಷ ಮಾಡ್ತಾರೆ. ಯಾಕಂತಂದ್ರೆ ನಿಮ್ಮ ಕನಸು, ನಿಮ್ಮ ಮಕ್ಕಳು ಅಭಿವೃದ್ಧಿ ಎತ್ತರವಾಗಿ ಬೆಳಿಬೇಕು, ಸ್ಕೋರ್ ಚೆನ್ನಾಗಿ ಮಾಡಬೇಕು, ಬೇರೆ ಬೇರೆ ಹೈಯರ್ ಸ್ಟ್ಯಾಂಡರ್ಡ್ ಹೋಗ್ಬೇಕು ಅಂತ ಆಸೆ ಇರುತ್ತೆ. ಅಂತ ಆಸೆನ ನೀವು ಮಕ್ಕಳಾದವರು ಅದನ್ನ ನನಸಾಗಿ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲ ತಿಳ್ಕೊಳ್ತಾರೆ. ಇಲ್ಲಿ ಡ್ಯಾನ್ಸ್ ಮಾಡ್ಬಿಟ್ಟು, ಸ್ಪೋರ್ಟ್ಸ್ ಆಡ್ಬಿಟ್ಟು ನಮ್ಮ ಪ್ರೈಸ್ ತಗೊಂಡೆ ನಿಜ, ಅದು 30%. 70% ನಿಮ್ ಕೈನಲ್ಲಿದೆ. ನೀವು ಆ ಒಂದು ಏನು ಪ್ರಗತಿನ ಸಾಧಿಸ್ತೀರಿ ನಿಮ್ಮ ಕೆರಿಯರ್ ನಲ್ಲಿ, ಅದು ನಿಮ್ಮ ಲೈಫ್ ಲಾಂಗ್ ಬರುತ್ತೆ. ಆ ಲೈಫ್ ಲಾಂಗ್ ನಿಮ್ಮ ಹತ್ರ ಬರಬೇಕು ಅಂದ್ರೆ ನೀವು ಅತಿ ಹೆಚ್ಚು ಗಮನವಿಟ್ಟು ಓದಬೇಕು. ಅದೇ ರೀತಿ ನಾನು ಸರಿ ಹೇಳಿದ್ರು, ನಮ್ಮ CRPC ಹೇಳಿದ್ರು, ಮೊಬೈಲ್ 4ನೇ ಕೋತಿ ಅಂತ ಹೇಳ್ತಾರೆ. ಅತಿ ಪೇರೆಂಟ್ಸ್ ನೀವು ದಯವಿಟ್ಟು ಆ ಮೊಬೈಲ್ಸ್ ಅನ್ನೋದನ್ನ, ಈಗ ನಾನು ಎಷ್ಟೋ ಹಳ್ಳಿಗಳಿಗೆ ನಾನು ಇದನ್ನು ನೋಡಿದೆ, 2 ಗಂಟೆಗಳ ಕಾಲ ಊರಿನ ಡಂಗೂರ ಹೊಡೆದಿಟ್ಟು ಯಾರು ಮೊಬೈಲ್ನ ಯೂಸ್ ಮಾಡಬಾರ್ದು ಅಂತಕ್ಕಂಥ ಡಂಗೂರಗಳನ್ನ ಹಳ್ಳಿಯಲ್ಲಿ ಸಾಕ್ತಾ ಇದ್ದಾರೆ. ಹಳ್ಳಿನಲ್ಲಿರ್ತಕ್ಕಂಥ ಒಂದು ಜನಕ್ಕೆ ಇರುವ ತಿಳುವಳಿಕೆ ಪಟ್ಟಣದಲ್ಲಿ ಇರುವಲ್ಲ ಅಂತ ಒಂದು ಬೇಜಾರು. ಯಾಕಂತಂದ್ರೆ ಇವತ್ತು ಮೊಬೈಲ್ ಅನ್ನೋದು ನಾವು ಬಹಳ ಉಪಯೋಗವಾದಂತ ಸಾಧನ. ಅದನ್ನ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ವಿ, ಅದು ಬಹಳ ಕೆಟ್ಟ ಸಂಸ್ಕೃತಿ. ದಯವಿಟ್ಟು ಪೋಷಕರೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈನಲ್ಲಿದೆ ಅಂದ್ರೆ ಮೊಬೈಲ್ನ ಅವ್ರ ಕೈ ಕೊಡಬೇಡಿ, ಕೊಡಬೇಡಿ. ತಕ್ಕಂತ ಕಾರ್ಯಕ್ರಮ, ತಕ್ಕಂತ ಹೇಳುವ ಕಾರ್ಯಕ್ರಮ ಬರುತ್ತೆ ರೇಡಿಯೋ ಒಂದಲ್ಲಿ, ಅದನ್ನು ವಾಚ್ ಮಾಡಿಸಿ, ಬರೋದು 15-20 ನಿಮಿಷ ಅಷ್ಟೇ. ಸಣ್ಣ ಹುಡುಗಿಂದ ಮುದುಕರಾದವರು ಕೂಡ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಗೆದ್ದೋರ್ಗೆ ಬುಕ್ಸ್ ಕೊಡ್ತಾರೆ. ಅಲ್ಲಿ ಬುಕ್ಸ್ ಗೆದ್ದೋರ್ಗೆ ಅನ್ನೋದಲ್ಲ, ಅವರ ಎಷ್ಟು ಬುದ್ಧಿವಂತಿಕೆ ಇರುವುದನ್ನ ತೋರಿಸ್ಕೊಡ್ಕೊಳ್ಬೇಕು, ಅದು ಸಾರ್ವಜನಿಕವಾಗಿ. ಆದ್ರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ ಪೋಷಕರಲ್ಲಿ, ಮೊದಲನೇದಾಗಿ ನಿಮ್ಮ ಕಡೆಯಿಂದ ಮುಂದಿನ ಸಂಸ್ಥೆ ಅತಿ ಹೆಚ್ಚು ಮಕ್ಕಳು ಕೂಡ ಈ ಒಂದು ಈ ಶಾಲೆಗೆ ಸೇರಿಸೋ ತರ ಒತ್ತಾಯ ಮಾಡಿ. ಎರಡನೇದಾಗಿ ನಿಮ್ಮ ಮಕ್ಕಳನ್ನ ಅತಿ ಹೆಚ್ಚು ವಿದ್ಯಾಭ್ಯಾಸದ ಗಮನ ಕೊಡಿ, ಹೆಚ್ಚು ಅಂಕಗಳನ್ನ ಗಳಿಸಿ, ಒಳ್ಳೆ ಶಾಲೆ, ಒಳ್ಳೆ ಒಂದು ವಾತಾವರಣ, ಒಳ್ಳೆ ಒಂದು ಫೌಂಡೇಶನ್ ಹಾಕೊಂಡಿದ್ದಾರೆ ಮಂಜುನಾಥರವರು. ಆ ಒಂದು ಇದಕ್ಕಾಗ ನೀವು ಈಗ ನನ್ನ ಪ್ರಕಾರ ಮಂಜುನಾಥ್ ಎಲ್ಲೂ ಹೋಗಿಲ್ಲ. ಮಂಜುನಾಥ್ ಎಲ್ಲ ಇಲ್ಲೇ ನಾನು ನೋಡ್ತಾ ಇದ್ದೆ. ನನ್ನ ಶಾಲೆ ನಾನು ಯಾವ ರೀತಿ ಮಾಡ್ತಾ ಇದ್ದಾರೆ, ನನ್ನ ಮಕ್ಕಳು ಮಾಡ್ತಿದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಮಾಡ್ತಿದ್ದಾರೆ, ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಗಮನಿಸ್ತಾ ಇರ್ತಾನೆ ಅಂತ ಒಂದು ಭಾವನೆ ನಮ್ಮಲ್ಲಿ ಇರಬೇಕು. ಆ ಒಂದು ಭಾವನೆನ ನೀವೆಲ್ಲ ಗಮನದಲ್ಲಿ ತಗೊಂಡ್ಕೊಂಡು ನಿಮ್ಮ ಮಕ್ಕಳನ್ನ ಹೆಚ್ಚು ಪುಸ್ತಕದ ಕಡೆ, ಓದಿನ ಕಡೆ ಗಮನ ಕೊಡಿ ಅಂತ ಈ ಮೂಲಕ ಹೇಳ್ಬಿಟ್ಟು ನಮಗೆ ಮಾತನಾಡ್ತೀವಿ. ಜೈ ಇರ್ತಾರೆ. ಮೊಬೈಲ್ ಮೀಟಿಂಗ್ ತಂದೆ ಕಡೆ ಕನಸು ನೆನಪು ಮಾಡುತ್ತಿರುವ ಮಕ್ಕಳು ಹಾಗೂ ಅವರ ಹಲವಾರು ಜವಾಬ್ದಾರಿಗಳನ್ನು